ಮ್ಯಾಚಲ್ಲಿ ಕೂಡ 5 ಬಾಲು ಪ್ಲೇಡ್ ಮಾಡಿ ಕಡೆ ಬಾಲ್ 6 ಹೊಡೆದಿದ್ರು. ನೋಡಬೇಕು, ಇದು ಬೌಂಡ್ರಿ ಅನ್ಸುತ್ತೆ. ಯಸ್, ಇಟ್ಸ್ ಬೌಂಡ್ರಿ. ಮೆಲ್ಲಕ ಆಲ್ರೆಡಿ ಇಲ್ಲಿಂದ ಬಾಲ್ಗಳು ತುಂಬಾ ಎಸ್ಕೇಪ್ ಆಗಿದೆ. ದಯವಿಟ್ಟು ಹುಡುಗರು ಆ ತರ ಕಲಿಬೇಡ್ರಿ, ಮುಂದೆ ಅದೇ ತರ ಮಾಡ್ತೀರಿ ನೀವು ಬಾಲ್ ಎತ್ತದು. ಮಹೇಶ್ ಅಣ್ಣವ್ರು ಬ್ಯಾಟ್ ತೆಗೆದ್ರು, ಮೋಸ್ಟ್ಲಿ ಅವ್ರು ಬ್ಯಾಟಿಂಗ್ ಹೋಗ್ಬೋದು ಇವತ್ತು ಬೇಗನೆ. ಈಗಾಗಲೇ ನಿಮ್ಮೆಲ್ಲರ ಶಿರವಾರ ಮೈಬೂಬಣ್ಣವರು ಛತ್ರಿ ಕೊಟ್ಟಿದ್ದಾರೆ ಕ್ಯಾಮ್ರಾಮ್ಯಾನ್ ಅವರಿಗೆ. ಎಂತ ಒಂದು ಅದ್ಭುತವಾದ ಛತ್ರಿ ಅಂದ್ರೆ ಅದು ಬಿಸಿಲು ಮಳೆಗೆ ಒಂದು 4 ಜನ ಕವರ್ ಮಾಡುತ್ತೆ ಈಸಿಯಾಗಿ. ಹಂಗಂತಂದು ಹೋಗಿ ಎಕ್ಸ್ಟ್ರಾ ಜನ ಕೂಡಬೇಡ್ರಿ ಇಲ್ಲಿ ಛತ್ರಿ ಕೆಳಗಡೆ. ಮತ್ತೊಮ್ಮೆ ಈ ಪ್ರಾಯೋಜಕತ್ವವನ್ನು ನೇರ ಪ್ರಸಾದ ಈಗ ಮೊಹಮ್ಮದ್ ಶಮಿ ಅವರು, ಸಂಘ ಪಣ್ಣವರು ಕ್ಯಾಚ್ ಆಗೋ ಚಾನ್ಸ್ ಇದೆ, ನೋಡ್ಬೇಕು. ವಾಹ್, ಎಂತ ಈಸಿ ಆಗಿಡಿದ್ರು ಫೀಲ್ಡ್ರು. ಮತ್ತೊಂದು ವಿಕೆಟ್, 1 ಅಪ್ ಅವರ ಆಟ ಫಿನಿಶ್. ಈಗ ಹೋಗ್ತಾ ಇದ್ದಾರೆ ಮೋಸ್ಟ್ ಸ್ಮಾರ್ಟೆಸ್ಟ್ ಮೋಸ್ಟ್ ಹ್ಯಾಂಡ್ಸಮ್ ಪ್ಲೇಯರ್ ಆಫ್ ದಿಸ್ ಟೂರ್ನಮೆಂಟ್ ಮಹೇಶ್ ಬಾಬು. ಯಾರಾದರೂ ಅಷ್ಟು ಹ್ಯಾಂಡ್ಸಮ್ ಇದ್ರೆ ಈ ಟೂರ್ನಮೆಂಟ್ ಅಲ್ಲಿ ಅದು ಮಹೇಶ್ ಬಾಬು ಅವರು. ಮನೀಶ್ ಪಾಂಡೆ ಇದ್ದಂಗಿದ್ದಾರೆ, ಸ್ವಲ್ಪ ಕಡಿಮೆ ಆಗ್ಬೇಕದು, ಆದರೆ ಏನು ಮಾಡೋಕ್ಕಾಗಲ್ಲ, ವಯಸ್ಸಿನ ಅಭಾವ ನಡೆಯುತ್ತೆ. ಮಹೇಶ್ ಬಾಬುಗಿಂತ ಯಾರಾದರೂ ಬೆಳ್ಳಿಗಿದ್ದಾರೆ ಅದು ಮಹೇಶ್ ಅಣ್ಣವ್ರು ಮಾತ್ರ. AW ಇದ್ದಾರೆ ಅವರು, ಯೂನಿಟ್ 5 and 6 ಅಲ್ಲಿ 3 ದಿನ ರನ್ ಮಾಡಲೇಬೇಕದು. ಅದು ರನ್ ಆದರೆ ಮಾತ್ರ ನಮ್ಮದು ಹೊಟ್ಟೆಪಾಡು ನಡೆಯುತ್ತೆ. ಈ ಮ್ಯಾಚ್ ಏನು ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ ರಾಕರ್ ಸರ್, ಹಂಗಾಗಿ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಇದು ಇವ್ರಿಗೂ ಕೂಡ ಇಂಪಾರ್ಟೆಂಟ್ ಅಲ್ಲ, ಆದ್ರೂ ಒಂದು ಗೆದ್ದು ಕಾನ್ಫಿಡೆನ್ಸ್ ಇಂದ ಒಂದು ಸೆಮಿಫೈನಲ್ಗೆ ಮುನ್ನುಗ್ಬೇಕಂತ ಆಟ ಆಡ್ತಾ ಇದ್ದಾರೆ. ವಾ, ಇದು ಮೊದಲೇ ಮ್ಯಾಚ್ಗಳಲ್ಲಿ ಬಂದಿದ್ರೆ ಚೆನ್ನಾಗಿರ್ತಿತ್ತು, ತಡವಾಗಿ ಬಂದ್ರು ಪರವಾಗಿಲ್ಲ. ಮಹೇಶ್ ಅಣ್ಣ ಒಳ್ಳೆ ಶಾಟ್ ಇದು, ಬೇರೆಯವ್ರನ್ನ ನಂಬ್ಕೊಂಡು ಕುಂತಿದ್ರು, ಸ್ವತಃ ತಾವೇ ಬಂದಿದ್ದಾರೆ ಬ್ಯಾಟಿಂಗ್ ಆಡಲು. ಲೆದರ್ ಬಾಲ್, ಅದ್ಭುತವಾದ ಆಟಗಾರ ಲೆದರ್ ಬಾಲ್, ವಿಕೆಟ್ ಕೀಪಿಂಗ್ ಕೂಡ ಸೂಪರ್ ಮಾಡ್ತಾರೆ ಮಹೇಶ್ ಅಣ್ಣ. ಈಗಾಗಲೇ
ವೆಸ್ಟ್ ಬೆಂಗಾಲ್ ಆಟಗಾರ ಇಂಡಿಯನ್ ವಿಕೆಟ್ ಕೀಪರ್ ವೃದ್ಧಿಮಾನ್ ಸಾಹಾ ಜೊತೆ ಇದ್ದಾರೆ. ವಾಹ್, ಮತ್ತೆ ಅದೇ ಶಾಟು, ಇದು ಕೂಡ ಬೌಂಡ್ರಿ ಆಗೋ ಚಾನ್ಸ್. ಅಂಪೈರ್ ನೋಡ್ಬೇಕು. ಫೀಲ್ಡಿಂಗ್ ಅಂಪೈರ್ ಇನ್ನು ಸ್ವಲ್ಪ ಮುಂದೋಗಿದ್ರು, ಕಂಬ ಏರ್ಬಿಡ್ತಾರೆ, ಲೈಟ್ ಕಂಬ. ಇದರೊಂದಿಗೆ ಬೌಂಡ್ರಿ. ಮಹೇಶ್ ಅಣ್ಣವರು ಅದ್ಭುತವಾದ ಬ್ಯಾಟಿಂಗು. ವೃದ್ಧಿಮಾನ್ ಸಾಹಾ ಅವರು ಇವ್ರ ಜೊತೆ ಬಂದು ಫೋಟೋ ತೆಗೆದುಕೊಂಡಿದ್ದಾರೆ. ಏನು ಬ್ಯಾಟಿಂಗ್ ಇದು ಮಚ್ಚ, ಇಂಥ ಬ್ಯಾಟಿಂಗು ನೋಡಿಲ್ಲ ಮಚ್ಚ ಇಲ್ಲಿವರೆಗೆ. ಸೂಪರ್ ಮಚ್ಚ ಬ್ಯಾಟಿಂಗು ಮಹೇಶ್ ಮಚ್ಚ. ಈಗಾಗಲೇ ಬಚ್ಚ ಬಂದಿದ್ದಾನೆ ಇಲ್ಲಿ, ಕರೆಕಲ್ ಬಚ್ಚ, ವಿರಾಟ್ ಬಚ್ಚ. ಮತ್ತೊಂದು ಫ್ಲಿಕ್ ಇದೆ ಲೆಗ್ ಸೈಡ್ ಅಲ್ಲಿ, ಕೇವಲ ಒಂದೇ ರನ್ನು. ಎಂತ ಬ್ಯಾಟಿಂಗ್, ಈ ಬಿಸಿಲಲ್ಲಿ ಕೂಡ ಮುಖ ಶೈನ್ ಆಗ್ತಾ ಇದೆ. ಸೂರ್ಯ ಕೂಡ ನಾಚ್ಕೊತಿದ್ದಾನೆ ಇವ್ರ ಕಲರ್ಗೆ. ಪ್ರತಿ ಸಿಕ್ಸ್ಗೆ ₹100. ನಿಮ್ಮೆಲ್ಲರ ಧೋನಿ ಬಾಯ್ಸ್ನ ಹಿರಿಯ ಆಟಗಾರ ಶರಣ್ ಅವರಿಂದ ಮಿಚಲ್ ಶರಣ ಪ್ರತಿ ಸಿಕ್ಸ್ಗೆ. ಅದೇ ತರ ಮೊಲ್ಲೂರ್ ಕಡೆಯಿಂದ ಕೂಡ ₹101 ಪ್ರತಿ ಸಿಕ್ಸ್ಗೆ. ಮಹೇಶ್ ಪೊಲೀಸ್ ಪಾಟೀಲ್ ಸರ್ಗಳಿಗೆ ಸ್ವಲ್ಪ ನಿಧಾನ ಹೊಡಿಬೇಕು, ಬಾಲ್ ಕಳೆ ಹೊಡಿಬಾರ್ದು. ಏಜ್ ಆಶ್ ಅವರಿಗೆ ರಿಕ್ವೆಸ್ಟ್ ಇದು. ಬೌಂಡ್ರಿ. ಇದರೊಂದಿಗೆ ಓವರ್ನ ಮುಕ್ತಾಯ. ಸ್ಕೋರ್ಸ್ ಇದ್ದು 2 ಓವರ್ ಮುಕ್ತಾಯಕ್ಕೆ 19 ರನ್ಗಳು, 2 ವಿಕೆಟ್ ನಷ್ಟಕ್ಕೆ. ಇವತ್ತು ಶ್ರೀ ಸುಗುಣೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಮೊಸರನ್ನ ಬಾಣ ಬುತ್ತಿರುತ್ತೆ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಒಂದು ಶ್ರೀ ಸುಗುಣೇಶ್ವರ ಸ್ವಾಮಿಯವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ. ಎಲ್ಲ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಮನವಿ, ದಯವಿಟ್ಟು ಮಧ್ಯಾಹ್ನ ಮನೆಯಲ್ಲಿ ಊಟ ಮಾಡಬೇಡಿ. ಡೈಲಿ ಮಾಡೋದಿರುತ್ತೆ ಮನೆಯಲ್ಲಿ, ಅಲ್ಲಿ ಬಂದು ಮಾಡಿ. ಅದು ಸ್ಪೆಷಾಲಿಟಿ ಗೊತ್ತಾಗುತ್ತೆ ನಿಮಗೆ ಪ್ರಸಾದದ್ದು ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಲೇಟಾಗಿ ಹೋದ್ರು, ಒಂದು ಐಟಮ್ ಮಿಸ್ ಆದರೂ ನಿಮಗೆ ಕಂಪ್ಲೀಟ್ ಅನ್ಸಲ್ಲ. ಈ ಟೂರ್ನಮೆಂಟು ಇಲ್ಲಿವರೆಗೆ ಲೈವ್ ಟೆಲಿಕಾಸ್ಟ್ ಮಾಡ್ತೀವಿ ಯೂಟ್ಯೂಬಲ್ಲಿ. ಅದಕ್ಕೆ ಮೂಲಭೂತ ಕಾರಣರು ದೌಲ್ಸಾಬಣ್ಣವರು ಮತ್ತು ಜಯಶಂತ್ ಅಣ್ಣವರು, ಅದೇ ಥರ ಸಾಗರ್ ಎಲೆಕ್ಟ್ರಿಕಲ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್. ಕ್ಯಾಮ್ರಾಮನ್ ಈಗ ಸುಭಾನ್ ಅವ್ರ ಆಗಮನ. ಈಗಾಗಲೇ ಸರ್ವಿಸ್ಗೆ ಹೋಗಿ ಸುಭಾನ್ ಅವ್ರ ಟೀಮು. ವಾಹ್, ಮತ್ತೊಮ್ಮೆ ಅದ್ಭುತವಾದ ಶಾಟು. ಸುಭಾನ್ ಅವರು ಮೈಬೂಬ್ ಸಿರ್ವಾರ್ ಅಣ್ಣನವರ ಮಗ. ಈಗ ಅಣ್ಣ ತಮ್ಮರ ತರ ಕಾಣ್ತಾರೆ ಇಬ್ರು, ಆ ತರ ಬೆಳೆದ್ಬಿಟ್ಟಿದ್ದಾರೆ ಸುಭಾನು. ಚೀಕಿ ಶಾಟ್ ಇದು, ಸ್ವೀಪ್ ಶಾಟ್ ಅಂದ್ರೆ ತಪ್ಪಾಗಲಾರದು. ಎಷ್ಟು ಕಾನ್ಫಿಡೆನ್ಸ್ ಇಂದ ಆಡ್ತಿದ್ದಾರೆ ಮಹೇಶ್ ಅಣ್ಣವರು. ಅವ್ರನ್ನೇ ಅಂಡರ್ ರೇಟೆಡ್ ಮಾಡ್ಕೊಂಡು ಬ್ಯಾಟಿಂಗ್ ಬಂದಿರಲಿಲ್ಲ ಟೂರ್ನಮೆಂಟ್ಗಳಲ್ಲಿ, ಆದರೆ ಇವತ್ತು ಬಂದಿದ್ದಾರೆ ಮತ್ತೊಮ್ಮೆ ಪ್ರೂವ್ ಮಾಡೋಕ್ಕೆ ಟೀಮ್ ಅವ್ರ ತಂಡದವರಿಗೆ. ಆ ಆಟಗಾರರು ಬಂದಿಲ್ಲ ಅಂದ್ರೆ ಆ ಮಾಲೀಕರಿಗೆ ಮಾತ್ರ ಸಂಬಂಧ ಇರುತ್ತೆ, ಯಾವುದೇ ಒಂದು ಆಯೋಜಕರಿಗೆ ಸಂಬಂಧ ಇರೋದಿಲ್ಲ. ಕರ್ಸ್ಕೊಳ್ಳೋದು ನಿಮ್ಮಿಚ್ಛೆ. ಬಂದಿಲ್ಲ ಅಂದ್ರೆ ಮನೆಗೆ ಕರ್ಕೊಂಡು ಬರ್ಬೋದು ನೀವು. ಆಕಾಶ ಏನು ಬೇರೆ ಊರಲ್ಲಿಲ್ಲ, ಕಾಡ್ಲೂರಲ್ಲಿ ಇರ್ತಾನೆ. ಸಾಯಂಕಾಲ ಹೋಗಿ ಮಾತಾಡ್ಸ್ಕೊಂಡು ಬರ್ಬೋದು. ಸೂಪರ್ ಶಾಟ್ ಆಕಾಶ್. ಏಜೆ ಅಶೋಕ ಎಂತ ಶಾಟ್ ಮಾರ ಇದು, ಸೂಪರ್ ಶಾಟ್ ಇದು. ಏಜೆ ಆಶಾ ಅಂತ ಆಟಗಾರರಿದ್ರು ಕೂಡ ಇದು ಪ್ಲೇ ಆಫ್ಗೆ ತಲುಪಲಿಲ್ಲ ಅಂದ್ರೆ ಬೇಜಾರಾಗುತ್ತೆ ರಾಕೇಶ್ ತಂಡದ ಆಟಗಾರರಿಗೆ. ಇನ್ನು ಅವರ ಗೈಡಿಯಲ್ಲಿ ಹಲವಾರು ಆಟಗಾರರಿದ್ದಾರೆ. ಅಂಪೈ ಅವರಿದ್ದಾರೆ, KP ಅವರಿದ್ದಾರೆ,
ಒಳ್ಳೆ ಬಾಲ್ ಇದು, ಸ್ಲೋವರ್ ಬಾಲು, ಒಳ್ಳೆ ಲೆಗ್ ಕಟ್ರ್ ಆಗಿತ್ತಿದು. ಇಲ್ಲಿವರೆಗೆ ಯಾವುದೇ ಒಂದು ಮ್ಯಾಚ್ ಸೋತಿಲ್ಲ ಕನಕದಾಸ್ ಅವರು, ಅದೇ ಒಂದು ಸ್ಪೆಷಾಲಿಟಿ. ಸೂಪರ್ ಬಾಲು, ಅದು ಕೂಡ ಈಗ ಬಾಲಿಂದ ಮಾಲೀಕರು ಬೀರಣ್ಣವರು, ಯದ್ಲಾಪುರ ತಂಡದ ಮಾಲೀಕರು. 3 ಓವರ್ ಮುಕ್ತಾಯಕ್ಕೆ 29 ರನ್ಗಳು, 2 ವಿಕೆಟ್ ನಷ್ಟಕ್ಕೆ. ಎಲ್ಲ ಕ್ಯಾಮ್ರಾಮ್ಯಾನ್ಗಳಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್. ಓವರ್ ಆದ ತಕ್ಷಣ ಎಲ್ಲ ಒಂದು ಸುತ್ತಮುತ್ತಲಿನ ವಾತಾವರಣವನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಬೇಕು. आफ्टर कंप्लीशन ऑफ ओवर्स आप लोग बाहर का थोड़ा वातावरण थोड़ा कैमरा में कैच करो और एंजॉय करने के लिए छोड़ो. who are watching this live telecast. ಮಹೇಶ್ ಅವರಿಗೆ ಪ್ರತಿ 6ಗೆ 101 ರೂಪಾಯಿ, ಪ್ರತಿ 6ಗೆ 101. ಮಿಚಲ್ ಶರಣ್ ಅವರಿಂದ. ಕ್ಯಾಚ್ ಆಗೋ ಚಾನ್ಸ್ ಸಂದೀಪ್ ಅವರು. ಸೂಪರ್ ಕ್ಯಾಚ್ ಮ್ಯಾನ್, ವಾಟ್ ಎ ಕ್ಯಾಚ್. ಪ್ರತಿ ಕ್ಯಾಚ್ಗೆ 101 ರೂಪಾಯಿ ಇರುತ್ತೆ. ಯಾರಿಗೆ? ಬೀರಣ್ಣವರಿಗೆ. ಯಾರಿಂದ? ಮಿಚಲ್ ಶರಣ್ ಅವರಿಂದ. ಸಾರಿ, ವಿಕೆಟ್ಗೆ ಬಾಲಿಂಗ್ ಮಾಡ್ಬೇಕನ್ನ ನೀವು 101 ರೂಪಾಯಿ ನಿಮ್ಗೆ ಹಾಕ್ಸ್ಕೊಡ್ಬೇಕಂದ್ರೆ ಈ ತರ ಪ್ರೀತಿಯಿಂದ ಕೊಡೋ ಅಮೌಂಟೇ ಬೇರೆ, ಅದ್ರ ಲೆವೆಲು ಅದ್ರ ವ್ಯಾಲ್ಯೂ ಬೇರೆ ಇರುತ್ತೆ. ದುಡ್ಡು ಹೊರಗಡೆ ಯಾರ ಹತ್ರ ಎಷ್ಟು ಬೇಕಾದ್ರೂ ಇರ್ಬೋದು, ಅದ್ರ ಇಲ್ಲಿ ಸಂಪಾದನೆ ಮಾಡೋದು ಜನಗಳ ಪ್ರೀತಿಯಿಂದ ಅದನ್ನ ತೆಗೆದುಕೊಂಡು ಹೋಗಿ ಖುಷಿ ಪಡೋದೇ ಬೇರೆ. ಮೋಟೋಟಲ್ಲಿ ಪರೋಟ ತಿಂದ್ರೆ ಆಟನೇ ಬೇರೆ. ಏನಂತೀಯ ಮನು? ಹೌದಣ್ಣ. ಇವತ್ತು ಮೋಟೋಟಲ್ಗೆ ಹೋಗ್ಬಾರ್ದು, ದಯವಿಟ್ಟು ಶ್ರೀ ಸುಗ್ರೇಶ್ವರ ಸಾನ್ನಿಧ್ಯಕ್ಕೆ ತಲುಪಿ ಮೊಸರನ್ನ ಬಾನುಬುತ್ತಿ ತಿಂದು ಮಧ್ಯಾಹ್ನ ಆದ್ಮೇಲೆ ಎಲೆ ಅಡಿಕೆ ಹಾಕೊಂಡು ಡೇಗರಿ. ಏನಂತ ಮಾತೇಶ್? ಏನಿಲ್ಲ, ಇಲ್ಲ ಬೇಡ. ಇನ್ನೂ ಸ್ಕ್ರೀಸ್ ಅಲ್ಲಿದ್ದಾರೆ ಬಾಬು. ಸೂಪರ್ ಬಾಲ್ ಆಗಿತ್ತು. ಬೈಸ್ ಅನ್ಸುತ್ತೆ ಇದು. ನೋಡ್ಬೇಕು ಅಂಪೈರ್ ಡಿಸಿಷನ್. ಬ್ಯಾಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಬಾಲ್ ಹಂಗೆ ಮಾಡ್ತಾನೆ ಇದ್ದಾರೆ ಹೊರತರು. ಮತ್ತೊಂದು ಸೂಪರ್ ಪ್ಲೇಡ್. ಮಹೇಶ್ ಅಣ್ಣವರು ಪಿಚ್ ಅಲ್ಲಿ ಓಡ್ತಾ ಇದ್ರೆ ದಯವಿಟ್ಟು ಅಂಪೈರ್ಸ್ ಗಮನಿಸಬೇಕು. ಪಿಚ್ ಮತ್ತೆ ಓಡಬಾರ್ದು ಅಂತ ಹೇಳಿ ರನ್ ಔಟ್ ಆಗೋ ಚಾನ್ಸ್ ಇದೆ. ಒಳ್ಳೆ ಥ್ರೋ ಇತ್ತಲ್ಲಿ ಇಲಿಯಾಸ್ ಸರ್ ಅವರಿಂದ. ಸಾರಿ, ಜಾಂಪ ಅವರು, ಕ್ಷಮೆ ಇರಲಿ. ಸೇಮ್ ಇಲಿಯಾಸ್ ಸರ್ ತರ ಕಾಡ್ತಾ ಇದ್ದೀರಾ ನೀವು. ಇಲ್ಲೇ ಸರ್ ಸ್ಲಿಪ್ಪಿಗಾರೇನು? ಮತ್ತೊಂದು ಎಡ್ಜ್ ಇದು. ಅಲ್ಲಿ ಬೀರಣ್ಣವರು ಫೀಲ್ಡ್ ಮಾಡ್ಬೇಕದು. ಒಳ್ಳೆ ಫೀಲ್ಡಿಂಗ್ ಅಲ್ಲಿ ಇಲಿಯಾಸ್ ಅವರಿಂದ. ವೆಂಕಟೇಶ್ ತಂದೆ ಫಾರ್ಮ್. ನಾಲ್ಕು ಓವರ್ ಮುಕ್ತಾಯಕ್ಕೆ 35 ರನ್ಗಳು, 3 ವಿಕೆಟ್ ನಷ್ಟಕ್ಕೆ. ಆಫ್ಟರ್ ಕಂಪ್ಲೀಷನ್ ಆಫ್ 4 overs 35 runs, loss of 3 wickets ಫಾರ್ ದಿ ರಾಕರ್ಸ್ ಟೀಮ್. ಇನ್ನು ಸ್ಕ್ರೀಸ್ ಅಲ್ಲಿದ್ದಾರೆ ಮಹೇಶ್ ಅಣ್ಣವರು. ಈಗ AEE ಶ್ರೀನಾಥ್ ಅವರಿಂದ ಬೌಲಿಂಗು. ಅವರು ಕೂಡ YTPS ನ AEE ಇದ್ದಾರೆ. ಅವರು ಕೂಡ ಮೆಕ್ಯಾನಿಕಲ್ ಅಭಿಯಂತರರು, ನಮ್ಮ ಬಾಲ್ಯದ ಗೆಳೆಯ.
ಚೇಸಿಂಗ್ ಬಾಯ್ಸ್ ಟೀಮ್ನ ಅದ್ಭುತವಾದ ಆಲ್ರೌಂಡರ್ ಆಗಿದ್ರು. ಆವಾಗಲೇ 6 ಹೊಡಿತಿದ್ರು ಅವರು ಕಾಲೇಜ್ ಸ್ಕೂಲ್ ಟೈಮಲ್ಲಿ, ಹೈಸ್ಕೂಲ್ ಟೈಮಲ್ಲಿ. ಡ್ಯಾನ್ಸ್ ಕೂಡ ಅದ್ಭುತವಾಗಿ ಮಾಡ್ತಾರೆ ಅವರು. ಈಗಾಗಲೇ ಭಾಳ ಸಲ ನೋಡಿದ್ದೀವಿ ರಂಗಮಂದಿರದಲ್ಲಿ ಎಂಥ ಒಂದು ಡ್ಯಾನ್ಸ್ ಮಾಡ್ತಾರೆ ಅಂದ್ರೆ ಅವರು ಮೈ ನವಿರೇಳಿಸ್ತಾರೆ ನೋಡೋರ ಕಣ್ಣಲ್ಲಿ. ಮಹೇಶ್ ಅಣ್ಣವರು ಕೂಡ ಒಳ್ಳೆ ಆಕ್ಟರ್ ಅವರು. ಪ್ರತಿಯೊಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇರ್ತಾರೆ ಮಹೇಶ್ ಅಣ್ಣವರು. A+E ವಾಟ್ ಎ ಶಾಟ್ ಇದು. ಸಂದೀಪ್ ಅವರು ಬಾಲಿಂದ ಸೂಪರ್ ಫೀಲ್ಡಿಂಗ್. 2 ರನ್ ಆಗೋ ಚಾನ್ಸ್ ಇತ್ತು, ಆದರೆ ಸ್ವಲ್ಪ ಲೇಟ್ ಆಯಿತು ರನ್ ಕಂಪ್ಲೀಟ್ ಮಾಡಲು. ಈಗ ಟೀಮಲ್ಲಿ ಚಿಂಟು ನೀರಿನ ಕ್ಯಾನ್ ಕೊಡು ತಾತಪ್ಪನಿಗ. ಏನಾರದು ಸೂಪರ್ ಶಾಟ್ ಇದು. ನೇರವಾಗಿ ಸೂರ್ಯ ಅವ್ರ ಕೈಯಲ್ಲಿ ಚೆಂಡು, ಕೇವಲ 1 ರನ್ನು. ಉತ್ತಮವಾದ ತಂಡ ರಚನೆ ಮಾಡಿದ್ದಾರೆ ಸಂಗಣ್ಣವರು. ಕನಕದಾಸ್ ತಂಡ ರಚನೆ ಮಾಡಿದ್ದವರೇ. ಎಂತೆಂಥ ಪ್ಲೇಯರ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಯೂಶುವಲ್ ಆಗಿ ಸ್ವಲ್ಪ ಎಲ್ಲರೂ ಕ್ವಶನ್ ಮಾಡಿದ್ರು ಅನ್ಸುತ್ತೆ, ಯಾಕಂದ್ರೆ ಕೆಲವು ಅನ್ನೋನ್ ಫೇಸಸ್ ಇತ್ತು. ಸೂಪರ್ ಶಾಟ್ ಸರ್. ಏತೋ ಮಿಸ್ ಜಗ್ಲಿಂಗ್, ಸ್ವಲ್ಪ ಶಫಲ್ ಆದ್ರು. ಅಂಪೈರ್ ಯಾದವ್ ಅವರು ಅದ್ಭುತವಾದ ಶಾಟ್ ಇದು. ಒಳ್ಳೆ ಟೈಮ್ ಆಗಿತ್ತು. ಬಿಟ್ಟಿದ್ರೆ 1 ಬೌನ್ಸ್ ಅವ್ರದ್ದು ಬೌಂಡ್ರಿ ಲೈನ್ ಆಗ್ತಿತ್ತು ಎಕ್ಸ್ಟ್ರಾ ಕವರಲ್ಲಿ. ಏನೋ ಮಾಡಲು ಹೋಗಿ ವೈಡ್ ರನ್, ವೈಡ್ ಬಾಲ್ ಇದು. ವೈಡ್ ಅಂತ ನಿರ್ಣಯ. ರಿವ್ಯೂ ಪ್ಲೇಯರ್ಸ್ ಕೇಳಂಗಿಲ್ಲ, ಅದು ಅಂಪೈರ್ಸ್ಗೆ ಬಿಟ್ಟಿದ್ದು. ಫೈನಲ್ ಆಗಿ ಅವರಿಗೆ ಏನಾದರೂ ಕನ್ಫ್ಯೂಷನ್ ಡೌಟ್ ಇದ್ರೆ ಅಂಪೈರ್ಸ್ಗಳು ಮಾತ್ರ ತೆಗೆದುಕೊಳ್ತಾರೆ. ನಿಮಗೆ ಪ್ಲೇಯರ್ಸ್ಗೆ ಅವಕಾಶ ಇರುವುದಿಲ್ಲ ರಿವ್ಯೂ ಕೇಳಲು. ವಾ, ಎಂತ ಶಾಟ್ ಮಾರಾಯ ಇದು. ಅದ್ಭುತ ಸೂಪರ್ ಫೀಲ್ಡಿಂಗ್ ಅಲ್ಲಿ ಸಂದೀಪ್ ಅವರಿಂದ ಬೌಂಡ್ರಿ ಸಿಗ್ನಲ್ ಕೊಟ್ಟರು ಪ್ರಕಾಶ್ ಪಚ್ಚಿ, ಸ್ಟೇಟ್ ಅಂಪೈರ್ ಪ್ರಕಾಶ್ ಪಚ್ಚಿ. ಸೂಪರ್ ಮ್ಯಾನ್, ಎಂತ ಶಾಟ್ ಮಾರಾಯ, ಕ್ಲಾಸಿಕ್ ಶಾಟ್ ಇದು. ಸ್ವಲ್ಪ ಜೋರಾಗಿ ಬಾರಿಸಿದ್ರು ಎಕ್ಸ್ಟ್ರಾ ಕವರ್ ರೋಡ್ ಮೇಲೆ ಬೀಳ್ತಿತ್ತು ಬಾಲು. ಈಗ ಹೋಯ್ತು ನೋಡಿ, ಹಿಡ್ಕೊಳ್ಳಿ. ಈಗ 101 ರೂಪಾಯಿ ಯಾರ್ಯಾರು ಕೊಡ್ಬೇಕು ಬೇಗ ಕೊಟ್ಬಿಡಿ. ವಾ, ಪ್ರೂವ್ ಮಾಡಿದ್ರು ತಾನೇನು ಅಂತ. ಇದಾದ್ಮೇಲೆ ನೀರು ಕೇಳ್ತಾ ಇದ್ದಾರೆ. ಬಾಲ್ಸಿದ್ದು ಲಾ ಬಾಲ್. ಎಂತ ಶಾಟ್ ಮಾರಾಯ ಇದು ಶ್ರೀನಾಥ್ ಅವರಿಗೆ. ಈಗಾಗಲೇ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಮಹೇಶ್ ಅವರೇ ನಿಮ್ಮ ಅಕೌಂಟ್ಗೆ 101 ರೂಪಾಯಿ ಶರಣ್ ಅವರಿಂದ. ಒಳ್ಳೆ ಸಿಂಗಲ್ ಇದು. ಅವರೇ ಆಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಓವರ್ಸು. 5 ಓವರ್ ಮುಕ್ತಾಯಕ್ಕೆ 51 ರನ್ಗಳು. ಈಗ ಪಾಟೀಲ್ ಅಣ್ಣವರಿಗೆ 101 ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಮಿಚಲ್ ಮಾರ್ಷ್ ಅವರಿಂದ. ಸೂಪರ್ ಬ್ಯಾಟಿಂಗ್ ಅಣ್ಣ, ಅಲ್ಟಿಮೇಟ್ ಇನ್ನಿಂಗ್ಸ್ ಆಡ್ತಾ ಇದ್ದೀರಾ, ಮುಂದುವರಿಸಿ. ಎಲ್ಲ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ ನಿಮ್ಮ ಇನ್ನಿಂಗ್ಸ್ ನ ನೋಡಲು. ಡ್ಯೂಟಿ ಸೆಕೆಂಡ್ ಕಮಿಟಿ ಹುಡುಗರು ರಿಕ್ವೆಸ್ಟ್ ಮಲ್ಲು. ನೆಕ್ಸ್ಟ್ ಕೂಲ್ ಡ್ರಿಂಕ್ಸ್ ವ್ಯವಸ್ಥೆ ಮಾಡ್ರಪ್ಪ. ಕೂಲ್ ಡ್ರಿಂಕ್ಸ್ ಕೊಡ್ರಿ. ಇಲ್ಲ ಇದು ಕೊಟ್ರಾಯ್ತು, ಆಗಿಬಿಡ್ತದ ಅದೇ. ಅಲ್ಲ ವಸಂತ್ ಸದ್ದಮ್ಮಣ್ಣ ಅಂಗಡಿಗೆ ಹೋಗಿ ಕೂಲ್ ಡ್ರಿಂಕ್ಸ್ ಗಾಡಿ ಅಲ್ಲ ನೋಡಿ
ಆ ಹುಡುಗನ ಯಾರು ಕರ್ಕೊಂಡು ಅಲ್ಲಿ ಸೈಡ್ ಆದಷ್ಟು ಬೇಗನೆ ಮ್ಯಾಚ್ನ ಕಂಟಿನ್ಯೂ ಮಾಡಬೇಕು. ಈ ಬಿಸಿಲಲ್ಲಿ ನಿಂತಷ್ಟು ಬಿಸಿಲು ಹೆಚ್ಚಾಗುತ್ತೆ, ಮತ್ತೆ ಲೇಜಿ ಆಗ್ತಾರೆ ಎಲ್ಲರೂ. ಮೊಸರು ಬಾನ ಬುತ್ತಿ ಅಂದ್ರೆ ಬರೀ ಮೊಸರನ್ನೇ ಇರಲ್ಲ, ವಿವಿಧ ತರಹದ ಮಲ್ಲು ಮೊಸರು ಬಾನ ಬುತ್ತಿಯ ಊಟದ ಅಲೇ ರೊಟ್ಟಿ ಇರುತ್ತೆ, ಮೊಸರನ್ನ ಇರುತ್ತೆ, ಕಾಳು ಪಲ್ಯ ಇರುತ್ತೆ, ಶೇಂಗಾ ಖಾರ ಇರುತ್ತೆ, ಚಟ್ನಿ ಇರುತ್ತೆ, ಈರುಳ್ಳಿ ಚಟ್ನಿ, ಹಸಿ ಖಾರ ಇರುತ್ತೆ, ಚಿತ್ರಾನ್ನ ಕೂಡ ಇರುತ್ತೆ. ಇಲ್ಲ 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 ಚಿತ್ರಾನ್ನ ಗೌರೀಶ್ ಅವರು ದಯವಿಟ್ಟು ಶ್ರೀ ಸುಬ್ರೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತು ಮೊಸರನ್ನ ಬಾನ ಗೊತ್ತಿದೆ, ದಯವಿಟ್ಟು ನೀವು ಸ್ವೀಕರಿಸ್ಕೊಳ್ಬೇಕು. ಅಂದರೆ ಇಲ್ಲಿವರೆಗೆ ಚೆನ್ನಾಗಿ ಆಡಿದ್ದೀರಾ. ನಿಮ್ಮ ಸ್ನೇಹಿತರು ಕೂಡ, ಗುರು ಅವರು ಕೂಡ ಸೆಮಿಫೈನಲ್ ಹೋಗಿದ್ದಾರೆ, ನೀವು ಕೂಡ ಹೋಗಿದ್ದೀರಿ. ಮೋಟೋಟ್ಲಿಗೆ ಹೋಗ್ಬೇಡ್ರಿ ಪದೇ ಪದೇ. ಸುರಿ 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 ಇಲ್ಲ ಅನ್ಸುತ್ತೆ, ಸುರಿ ಅದಾದ್ಮೇಲೆ ಇರುತ್ತೆ ಅನ್ಸುತ್ತೆ. ರೆಡಿ ಸುರಿ ಕೇಳ್ತೀನಿ. ಒಳ್ಳೆ ಸಿಂಗಲ್ ಇದು. ಭಯ ನೆಕ್ಸ್ಟ್ ಓಕೆ ಭಯ. ಸೂರಿ ಅವರು ಇನ್ನೊಂದು ಮ್ಯಾಚ್ ಆದ್ಮೇಲೆ ಊಟ ಮಾಡ್ತಾರಂತ ಸೂರಿ. ಓಕೆ ಸರ್. ಒಳ್ಳೆ ಶಾಟ್ ಹೊಡೆಯಲು ಪ್ರಯತ್ನ ಪಟ್ಟರು ಅನಂತ್ ರೆಡ್ಡಿಯ ರೆಡ್ಡಿ ಅಣ್ಣವರು. ಆದಷ್ಟು ಬೇಗನೆ ಮ್ಯಾಚ್ನ ಕಂಪ್ಲೀಟ್ ಮಾಡಬೇಕು. ಮ್ಯಾಚ್ನ ತೀರ್ಪುಗಾರರು ಪ್ರಕಾಶ್ ಪಚ್ಚಿ ಮತ್ತು ಫ್ರಾನ್ಸಿಸ್ ರಬಾಡ. ಪ್ರಕಾಶ್ ಪಚ್ಚಿ ಅವರ ಮ್ಯಾಚ್ ಇದೆ. ಇದಾದ ನಂತರ ಅದು ಕೂಡ ಮಾಡು ಇಲ್ಲವೇ ಮಡಿ ಪಂದ್ಯ ಆಗಿರುತ್ತೆ. KKR ವರ್ಸಸ್ ಫೈಟರ್ಸ್ ಮಾರುತಿ ಕ್ಯಾಂಪ್ದು. ಯಾರು ಗೆಲ್ತಾರೋ ಅವ್ರು ಸೆಮಿಸ್ಗೆ. ಸೂಪರ್ ಶಾಟ್ ಇದು. ಯಾದವ್ ಅವರು ಓಡ್ತಾ ಇದ್ದಾರೆ. ಒಳ್ಳೆ ಪ್ರಯತ್ನ. ವಾ, ಎಂತ ಫೀಲ್ಡಿಂಗ್ ಮಾಡಿದ್ರೆ ಇದು. ಅದ್ಭುತವಾದ ಒಂದು ಸೇವ್. ಅವ್ರ ತಂಡಕ್ಕೆ 1 ರನ್ ಮಾಡಿದ್ರು. ಅಂಪೈರ್ ಯಾದವ್ ಅವರು ನೋಡಲು ಚಿಕ್ಕ ವಯಸ್ಸಿನವ್ರು ಕಾಣ್ತಾರೆ, ಅದು ತುಂಬಾ ಹಿರಿಯ ವಯಸ್ಸವರು. ಎಲ್ಲರೂ ಅಪ್ಲೋಡ್ ಮಾಡೋ ಆಫ್ ಸೈಡ್ ಕುಂತ ಪ್ಲೇಯರ್ಸ್. ಅದೇ ರೀತಿ ನಮ್ಮ ಸಾರ್ಗುಣ ಯುವಕರಪ್ಪ ಸೂಪರ್ ಬಾಲ್ ಇದು. ಸೂರ್ಯ ಅವ್ರ ಬಾಲ್ ಆಡೋದು ತುಂಬಾ ಕಷ್ಟ, ಯಾಕಂದ್ರೆ ಲೈನ್ ತುಂಬಾ ವೇರಿಯೇಷನ್ ಮಾಡ್ತಾರೆ ಎವ್ರಿ ಬಾಲು. ಮೋಸ್ಟ್ಲಿ ಎಡ್ಜ್ ಆಯ್ತು ಅನ್ಸುತ್ತೆ. ಎಡ್ಜ್ ಆಗಿ ಫೇಸ್ಗೆ ಬಿದ್ದಿರಬೇಕು. ಅಂಪೈರ್ ಚೆಕ್ ಮಾಡಬೇಕು ಬ್ಯಾಟ್ಸ್ಮನ್ಗೆ ನೆಕ್ಸ್ಟ್ ಬಾಲ್ ಆಡಲು ಆಗುತ್ತೆ ಇಲ್ವ ಅಂತ. ಸೊ ತಂಡದ ಅವರು ವಾಟರ್ನ ರೆಡಿ ಇಟ್ಕೋಬೇಕು. ನೋಡಿ, ವಾಟರ್ ತೆಗೆದುಕೊಂಡು ಹೋಗಿ ನೋಡಿ. ಈ ಟೂರ್ನಮೆಂಟ್ GPL ಸೀಸನ್ 1 ಆಯೋಜಿಸಿದವರು SRD ತಂಡದವರು. ಲಾಸ್ಟ್ ಬಾಲ್. ಅದೇ ತರ ಇದು ಯೂಟ್ಯೂಬ್ ಅಲ್ಲಿ ಫಸ್ಟ್ ಟೈಮ್ ನಮ್ಮ ಶಕ್ತಿನಗರದಲ್ಲಿ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಏನಾಗಂತ ಕೇಳು.
ಬಾದಾಮ್ ಮಿಲ್ಕ್ ತಂದ್ಬಿಡು. ವಾಹ್, ಸೂಪರ್ ಕ್ಯಾಚ್ ಜಂಪ್ ಅವರಿಂದ. ಈಗ ಕೆ ಪಿ ಈಗ ಹೋಗ್ತಿದ್ದಾರೆ ನಂಬರ್ 12, ನಂಬರ್ 12. ಎಷ್ಟು ಜೋರ್ ಸೌಂಡ್ ಮಾಡ್ತದೆ ಹೊರಗಡೆ. ಅದ್ಭುತವಾದ ಆಟಗಾರರು ಕಿರಿಯ ವಯಸ್ಸಿನಲ್ಲಿ ಸಾಧನೆ ಮಾಡಿದ್ದಾರೆ. ಜಗದೀಶ್ ಕೆಪಿ ಬ್ಯಾಟಿಂಗ್ ಅಲ್ಲಿ 6 ಓವರ್ ಮುಕ್ತಾಯಕ್ಕೆ 56 ರನ್ಗಳು, 4 ವಿಕೆಟ್ ನಷ್ಟಕ್ಕೆ. ಈಗ ಬಾಲಿಂಗ್ ಮಾಡಲು ಬಂದರೆ ದಾನಿ ಅಮ್ಮ ಅಂಪೈರ್ ಅವರು. ಒಂದು ಬಾಲ್ ಮಿಸ್ ಆದ್ರೂ ತೊಡೆ ಹೊರ್ಕೊಂತಾರೆ ಅಂಪೈರ್ ಅನ್ನೋರು. ಅಷ್ಟು ಅಗ್ರೆಸಿವ್ ಅದನ್ನತ್ತ ಹಂಗೆ ಇರ್ಬೇಕು ಆಟದಾಗ. ಸುಮ್ಮನೆ ಟೈಮ್ ಪಾಸ್ ಗಾಡಿ ಹೋಗ್ಬಾರ್ದು. ಅದೇ ತರ ಪ್ರತಿ ಮ್ಯಾಚ್ಗೆ 2 ತಂಡದವರಿಗೆ ಕೂಲ್ ಡ್ರಿಂಕ್ ವ್ಯವಸ್ಥೆಯನ್ನು ದೌಲ್ ಸಾಬಣ್ಣ ಅವರು ಮತ್ತು ಜಯಶಂತ್ ಅಣ್ಣ ಅವರು ಮಾಡಿರ್ತಾರೆ. ಅವರಿಗೆ ಧನ್ಯವಾದಗಳು SRD ತಂಡದಿಂದ, ಹಾಗೆ ಎಲ್ಲ ಆಟಗಾರರಿಂದ. ಹೋಗು ತಾತಪ್ಪ, ಓಡು, ನಿಲ್ಲಬೇಡ, ಎಲ್ಲಿ ಓಡು, ಇನ್ನ ಫಾಸ್ಟು, ಸ್ವಲ್ಪ ಫಾಸ್ಟ್ ಮಾಡಿಬಿಡ್ತಾನೆ ಗ್ಯಾರಂಟಿ ಮಾಡಿ ಸತ್ತಾನೆ. ಹೆಲ್ಪ್ ಆಗ ಅನ್ಸುತ್ತೆ ಮಹೇಶ್ ಅಣ್ಣವ್ರಿಗೆ. ಬಿಸಿಲಲ್ಲಿ ತುಂಬಾ ಕಷ್ಟ, ಯಾಕಂದ್ರೆ ಅವ್ರ ವಯಸ್ಸು ಕೂಡ 40. ಸೂಪರ್ ಶಾಟ್. ಏನ್ ಮಾರಾಯ ಇದು, ಯಾರು ಮೂವೇ ಆಗಿಲ್ಲ ಅಂತ ಶಾಟ್ ಆಡಿದ್ರಿ. ಇಷ್ಟು ಈಸಿಯಾಗಿ ಆಡೋದಿದ್ರೆ ಮೊದಲೇ ಆಡ್ಬೇಕಾಗಿತ್ತು. ಉಳಿದ ಕಳೆದ ಮ್ಯಾಚ್ಗಳಲ್ಲಿ ನೀವು ಯಾಕೆ ಹಿಂದಿದ್ರಿ, ಅದೇ ನಮಗೆ ಒಂದು ದೊಡ್ಡ ಆಶ್ಚರ್ಯ. ಹೈಯೆಸ್ಟ್ ಬಿಡ್ ಹಾಕ್ತಿರೋ ನೀವು. ಟೀಮ್ ಕೊಂಡ್ಕೋಬೇಡಿ, ಪ್ಲೇಯರ್ ಆಗಿ ಬನ್ನಿ. ಆಕ್ಷನ್ ಅಲ್ಲಿ ನಿಮ್ಮ ಕೊಂಡ್ಕೊಂತಾರೆ ಆರಾಮು. 2,500-3 ಸಾವಿರವರೆಗೂ ಹೋಗ್ಬೋದು ನೀವು. ಮತ್ತೊಂದು ಸೂಪರ್ ಶಾಟ್, ಕ್ಯಾಚ್ ಆಗೋ ಚಾನ್ಸು. ಈಸಿ ಕ್ಯಾಚ್ ಇದು. ಇದರೊಂದಿಗೆ ಅವರ ಇನ್ನಿಂಗ್ಸ್ ಮುಕ್ತಾಯ. ಒಳ್ಳೆ ಬ್ಯಾಟಿಂಗ್ ಮಹೇಶ್ ಅಣ್ಣ, ಅದ್ಭುತವಾದ ಬ್ಯಾಟಿಂಗ್, ವೆಲ್ ಪ್ಲೇಡ್. 17 ಬಾಲ್ಗಳಲ್ಲಿ 40 ರನ್ಗಳು, ಆಲ್ಮೋಸ್ಟ್ ಅಂದ್ರೆ 39 ಹೊಡೆದಿದ್ದಾರೆ. ಈಗ ಹೋಗ್ತಿದ್ದಾರೆ ಸುನೀಲ್ PG. ಅವ್ರು ಆಡಿದ್ರೆ ಆಟ ಓಜಿ. ತಾತಪ್ಪ ಅವ್ರು ಹೋಗಿದ್ದು ಏನು ಉಪಯೋಗ ಆಗಲಿಲ್ಲ. ಕ್ಷಮೆ ಇರಲಿ ತಾತಪ್ಪ, ನಿಮ್ಗೆ ಹೆಲ್ಪ್ ಅನ್ನ ಕರ್ಸ್ಕೊಂಡಿದ್ದಕ್ಕೆ. ನೀವು ಒಳಗೆ ಹೋಗೋದಕ್ಕೆ ಔಟ್ ಆಗ್ರೇನು ನಮ್ಗೆ ಅನಿಸ್ತಾ ಇದೆ. ವೆಲ್ಪೇಡ್ ಮಹೇಶ್ ಅಣ್ಣ, ಬಿಗ್ ಅಪ್ಲೋಡ್ ಬರಬೇಕು ಪ್ರೇಕ್ಷಕರಿಂದ. ಎಂತ ಒಂದು ಇನ್ನಿಂಗ್ಸ್ ಆಡಿದ್ರು ಅವರು. ಸೂಪರ್ ಬ್ಯಾಟಿಂಗ್ ಅಣ್ಣ, ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ಈ ಟೂರ್ನಮೆಂಟ್ ಅಲ್ಲಿ. ಮತ್ತೆ ಆಟ ಸ್ಟಾರ್ಟ್ ಆಯ್ತು ಸುನಿಲ್ PGದು. ಎಲ್ಲ ಕ್ಲಾಸಿಕ್ ಆಟಗಾರ ಅವನು. ಈ ಆಟಗಾರ ಒಂದು 16 ಓವರಿಗೆ ಇದ್ರೆ ಕಲಾಸ್ ಮಾಡಿಬಿಡ್ತಾನೆ. ಈಗಾಗಲೇ ಕೂಲ್ ಡ್ರಿಂಕ್ಸ್ ಅಲ್ಲಿ ಕೊಟ್ಬಾ ವಸಂತ, ಮಹೇಶ್ ಅನ್ನು ಕೊಟ್ಬಾ ಕೂಲ್ ಡ್ರಿಂಕ್ಸ್. ಎಷ್ಟು ಈಸಿಯಾಗಿ ಹೊಡೆದ್ರು ಮಾರಾಯ ಇದು KP ಅವರು. ಇದು ಶಾರ್ಟ್ ಅಲ್ಲ ಮಾರಾಯ, ಇದು ಪ್ಲೇಡ್ ಮಾಡಿದ್ರು ಅನ್ಸುತ್ತೆ. ಜಸ್ಟ್ ಸುಮ್ಮನೆ ಪ್ಲೇಡ್ ಮಾಡಿದ್ರೆ 6 ಹೋಗೋದು ಬಹಳ ಕಷ್ಟ. ಹಾಕೊಂಡು ಹೊಡೆದಂಗಿತ್ತು ಬಾಲ್ ಇದು. ಅದೇ ತರ ವಸಂತ್ ಇವರಾದ್ಮೇಲೆ ಅಂಪರ್ಸಿ ಕೊಟ್ಬಾ ಅರ್ಧ ಲೀಟ್ರು. ಗ್ಲಾಸ್ ಇತ್ತಲ್ಲಪ್ಪ ಇಲ್ಲ ಇದು ಹೇಳಿ ಶಾಣ ಬರ್ತದೆ. ಮತ್ತೊಂದು ಶಾಟು, ಉತ್ತಮವಾದ ಫೀಲ್ಡಿಂಗ್. 2 ರನ್ ನೋಡೋದು ತುಂಬಾ ಅಪರೂಪ. ಜಗ್ಗು KP ಅವರು ಆಧುನಿಕ ಹನುಮಂತ ಅಂದ್ರೆ ತಪ್ಪಾಗಲಾರ್ದು. ನಿಮ್ಮೇನು ಹನುಮಂತು? ಸೂಪರ್ ಶಾಟ್ ಇದು, ಯಾವುದೇ ಚಾನ್ಸ್ ಇಲ್ಲ ಫೀಲ್ಡರ್ಗೆ. ಅಷ್ಟು ಟೈಮ್ ಆಗಿತ್ತು ಚೆಂಡಿಗೆ. ಇದರೊಂದಿಗೆ ಓವರ್ನ ಮುಕ್ತಾಯ. 7 ಓವರ್ ಮುಕ್ತಾಯಕ್ಕೆ 72 ರನ್ಗಳು. ಈಗ ಕೂಲ್ ಡ್ರಿಂಕ್ಸ್ನ ವ್ಯವಸ್ಥೆ ಮಾಡ್ತಾ ಇದೆ. ಹಂಗೆ ವಸಂತ್ ಆ ಕಡೆ ಎಕ್ಸ್ಟ್ರಾ ಪ್ಲೇಯರ್ ಯಾರು ಇರ್ತಾರೆ ಅವ್ರು ಕೊಟ್ಟು ಪಾಪ ಕೂಲ್ ಡ್ರಿಂಕ್ಸು ಕನಕದಾಸ ಬಾಯ್ಸ್ಗೆ. ಥ್ಯಾಂಕ್ ಯು ವಸಂತ್ ಫಾರ್ ಯುವರ್ ಸರ್ವಿಸ್.
ಫಾರ್ ಇನ್ ದಿಸ್ ಟೂರ್ನಮೆಂಟ್. ಪೂರ ಪಿಚ್ನಾಗ ಹೋಗಿದಲ್ಲ ವಸಂತ ಗಾಡಿ. ಲಾಸ್ಟ್ ಓವರ್ ಇದೆ, ಇಲಿಯಾಸ್ ಸರ್ ಮಾಡಲು ಬಂದಿದ್ದಾರೆ. ಕೊನೆ ಓವರು ಬ್ಯಾಟಿಂಗ್ ಅಲ್ಲಿದ್ದಾರೆ ಜಗದೀಶ. ಜಗಕ್ಕೆಲ್ಲ ಈಶ ಇವರು. ಆಕಾಶ್ ಫೋಟೋ ತೆಗೆದ್ರಲ್ಲ ಇದಕ್ಕೆ ತೆಗೆದ್ರ ಸರ್ ಇದು ಅದು ತೆಗಿ ಅಂತೇಳಿ ನಮ್ಮ ಕೆ ರಾಜ್. ಎಂತ ಸಿಂಪಲ್ ಆಗಿ ಆಡಿದ್ರು. ಲಾಸ್ಟ್ ಓವರ್ ಕೂಡ ಇಷ್ಟು ಸಿಂಪಲ್ ಆಗಿ ಆಡೋದು ಬಹಳ ಅಪರೂಪ. ಬೇಜಾರೇ ಇಲ್ಲ ಅನ್ಸುತ್ತೆ ನೋಡಿ ಸರ್ ಅವ್ರಿಗೆ. ವಸಂತ್, ಥ್ಯಾಂಕ್ ಯು ವಸಂತ್. ಒಳ್ಳೆ ಶಾಟ್ ಇದು, ಗ್ಯಾಪಲ್ಲಿ ಇದೆ ಚೆಂಡು. ನೋಡ್ಬೇಕು ಜಂಪ್ ಅವರಿಂದ ಫೀಲ್ಡಿಂಗ್, ಸೂಪರ್ ಫೀಲ್ಡಿಂಗ್. ಕೆಪಿ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಮತ್ತೊಂದು ಸಿಕ್ಸು. ಗೆಲ್ಲ ಅವರ ಸ್ನೇಹಿತರ ಬಳಗ ಇದೆ. ಅದ್ಭುತವಾದ ಮನುಷ್ಯ, ಮಾನವ. ಕಡೆ ಅವರು ಇಲಿಯಾಸ್ ಅವರಿಂದ ಅದ್ಭುತವಾದ ಆಟಗಾರರವರು, ಆಲ್ರೌಂಡರು. ಈಗಾಗಲೇ ಟ್ರೋಫಿ ಗೆದ್ದಿದ್ರು ಅನ್ಸುತ್ತೆ ಡೆಸರ್ಟ್ ಡೈಮಂಡ್ಸ್ ಅಲ್ಲಿ. ಈಗಾಗಲೇ ವೋಟ್ ಮಾಡಿ ಬಂದು ಒಳಗಡೆ ಅವ 2 ರನ್ ನೋಡಿಲ್ಲ 2 ರನ್ ಓಡ್ತಾ ಇದ್ದಾರೆ, ಇನ್ನೂ ಓಡ್ತಾ ಇದ್ದಾರೆ. ಇವಾಗ ಕಂಪ್ಲೀಟ್ ಆಯ್ತು. ಬಾಲಿಂಗ್ ಬರಲ್ಲ ಪಾರ್ಟಿಸಿಪೇಟ್ ಇಟ್ಟಿದ್ವಿ. ಹೋಗಿ ಬೀರನ್ ಹಾಕ್ಬೋದಾಗಿತ್ತು. ಹೇಳ್ಬೋದಾಗಿತ್ತು ನಂಗೆ ಹೇಳಿದ್ರೆ ಮತ್ತೊಂದು ಸೂಪರ್ ಶಾಟ್ ಇದು. ತುಂಬಾ ಈಸಿಯಾಗಿ ಆಡ್ತಾರೆ ಬ್ಯಾಟಿಂಗು ಕೆಪಿ ಅವರು. ಈಗಾಗಲೇ ಕೋಲ್ಡ್ ಡ್ರಿಂಕ್ಸ್ನ ತಲುಪಿಸಿದ್ದೀವಿ. ಅದರ ಪ್ರಾಯೋಜಕತ್ವವನ್ನು ಯಶವಂತ್ ಅವರು ಮತ್ತು ದೊಲ್ಸಬ್ಬನವರು ವಹಿಸಿಕೊಂಡಿರುತ್ತಾರೆ ಈ ಟೂರ್ನಮೆಂಟ್ ಉದ್ದಕ್ಕೂ. ಇದು ಕೂಡ ಎಡ್ಜಾಗಿ ತಲೆ ಬಿತ್ತನ್ಸುತ್ತೆ. 8 ಓವರ್ ಆಗಿದ್ದರಿಂದ ಬ್ಯಾಟ್ಸ್ಮನ್ಗಳು ಜೋರಾಗಿ ಬೀಸಲು ಟ್ರೈ ಮಾಡ್ತಾರೆ, ಆದರೆ ಸರಿಯಾಗಿ ಒಂದು ಕನೆಕ್ಷನ್ ಆಗಲ್ಲ ಬ್ಯಾಟ್ಗೆ. ಇನ್ನೊಂದು ನಾಳೆ ಎಷ್ಟು ಬಾಲಮ್ಮ? ಲಾಸ್ಟ್ ಬಾಲ್, ಕಡೆ ಬಾಲು, ಇನ್ನಿಂಗ್ಸ್ ಮುಕ್ತಾಯ ಆಗಲು. ನಾಳೆ ಭೋಜನದ ವ್ಯವಸ್ಥೆ ಇರುತ್ತೆ ಫೈನಲ್ ಮ್ಯಾಚ್ ಮುಂಚೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಭೋಜನ ಸವೆದು ಮ್ಯಾಚ್ನ ಎಂಜಾಯ್ ಮಾಡ್ಬೋದು. ಅಲ್ಲಿ ಅದ್ಭುತವಾದ ಆಟಗಾರರು ಇದ್ದಾರೆ. 2 ರನ್ ಈಸಿಯಾಗಿ ಓಡಿದ್ರು, ರನ್ ಔಟ್ ಆಗೋ ಚಾನ್ಸು. ಆದರೆ ಇದರೊಂದಿಗೆ ಓವರ್ ಮುಕ್ತಾಯ, 2 ರನ್ ಕಂಪ್ಲೀಟ್. ಮೊದಲ ಇನ್ನಿಂಗ್ಸ್ ಮುಕ್ತಾಯ. ಸ್ಕೋರ್ ಪ್ಲೀಸ್ 79. 80 ರನ್ ಬೇಕು ಮ್ಯಾಚ್ ಗೆಲ್ಲಬೇಕಂದ್ರೆ ಕನಕದಾಸ ಬಾಯ್ಸ್ಗೆ. ನೀರ್ ಫಹೀಸ್
ಅಂಪೈರಿಂಗಾ? ಪ್ರಕಾಶ್ ಓಕೆ ಓಕೆ ರೆಸ್ಟ್ ಮಾಡು. ನೆಕ್ಸ್ಟ್ ಮ್ಯಾಚಾ ಗುರು ಅಂಪೈರಿಂಗ್ ಮಾಡ್ರಿ ಹೋಗ್ರಿ. ಗುರು ಅವರು ಅಂಪೈರ್ ಮಾಡ್ತಾ ಇದಾರೆ, ನೀರು ತಗೊಂಡು
ಒಂದು ಒಳ್ಳೆ ಬಾಲ್, ಡಾಟ್ ಡೆಲಿವರಿ. ಒಂದು ಒಳ್ಳೆ ಎಸೆತ, ಡಾಟ್ ಡೆಲಿವರಿ. ಹುಬ್ಳಿಗೆ ಹೋಗಿದ್ರಣ್ಣ? ಹೋಗಿಲ್ಲ. ಸತತ 2 ಬಾಲಲ್ಲಿ 2 ಡಾಟ್ ಬಾಲ್ ಹಾಕಿದ್ದಾರೆ ರಘುವಣ್ಣವರು. ಒಂದು ಒಳ್ಳೆ ಸ್ಟಾರ್ಟ್ ಆಗಿರ್ಬೋದು ಅವ್ರ ಟೀಮ್ಗೆ. ಸತತ 3 ಎಸೆತದಲ್ಲಿ 3 ಡಾಟ್ ಬಾಲ್ ಹಾಕಿದ್ದಾರೆ ರಾಘವಣ್ಣವರು. ಹೇಳಿದ್ರೆ ಗೊತ್ತಾ? ಥರ್ಡ್ ಅಂಪೈರ್ ಆಗಿ ಮಲ್ಲು NTR ಅವರು. ಅಣ್ಣ ಅಲ್ಟ್ರಾ ಎಡ್ಜು ಆನ್ ಫೀಲ್ಡ್ ಅಂಪೈರ್ ಡಿಸಿಷನ್ ತಗರಿ. ಇಲ್ಲಿ ಏನು ಗೊತ್ತಾಗಲ್ಲ ಅಲ್ಟ್ರಾ ಎಡ್ಜು. ಇಲ್ಲ ಅಲ್ಟ್ರಾ ಎಡ್ಜ್ ಗೊತ್ತೇ ಆಗಲ್ಲ ಇಲ್ಲಿ. ಅಂಪೈರ್ ಆನ್ ಫೀಲ್ಡ್ ಡಿಸಿಷನ್ ಏನಾದ್ರು ಅದೇ ತಗರಿ. ಬೇಕಾದ್ರೆ ಅಂಪೈರ್ ಒಬ್ರು ಬಂದು ಹೋಗ್ರಿ ಇಲ್ಲಿ. ಫ್ರಾಂಜ್ ಅಣ್ಣ ನೀನೇ ಬಾ, ಸ್ಟೇಟ್ ಅಂಪೈರ್ ಇಲ್ಲ ನೀನು ಬರ್ರಿ. ಆನ್ ಫೀಲ್ಡ್ ಸರ್ ಅಲ್ಟ್ರಾ ಎಡ್ಜ್ ತಗೋಕ್ ಬರಲ್ಲ ಸರ್, ಆನ್ ಫೀಲ್ಡ್ ಅಂಪೈರ್ ತಗೋಬೇಕು. ಅಣ್ಣ ಹೇಳು. ಕಾದು ನೋಡಬೇಕು.
ಅಂಪೈರ್ ಡಿಸಿಷನ್ ಏನಂತ ವೇಟ್ ಮಾಡಬೇಕು ಜಗ್ಗು ಕಾಕ. ಅಪೀಲ್ ಮಾಡ್ತಿದ್ದಾರೆ ಜಗ್ಗು ಕಾಕ. ಫಸ್ಟ್ ಕ್ಲಾಸ್ ಅಂಪೈರ್ ಡಿಸಿಷನ್ ಔಟ್. ಮೋಸ್ಟ್ಲಿ ಕ್ಯಾಚ್ ಚೆಕ್ ಮಾಡಿದ್ರು ಪಿಚ್ ಬಿದ್ದಿದೆ ಇಲ್ಲ ಅಂತ. ಇದರೊಂದಿಗೆ ಮೊದಲನೇ ವಿಕೆಟ್ ಪತನ ಕನಕದಾಸ್ ಬಾಯ್ಸ್ಗೆ. ಸತತ 3 ಬಾಲ್ ಡಾಟ್ನಿಂದ ಪ್ರೆಷರಿಂದಾಗಿ ಗೌರೇಶ್ ಅವರು ತಮ್ಮ ವಿಕೆಟನ್ನು ಕೈ ಚೆಲ್ಲಿದ್ದಾರೆ. ಒಂದು ಒಳ್ಳೆ ಬೌಲರ್ ರಘು ಅಣ್ಣನವರು ಅವರ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿದ್ದಾರೆ. ಮುಂದಿನ ಬ್ಯಾಟ್ಸ್ಮನ್ ಶ್ರೀನಾಥ್ ರಮೇಶ್ ಅವರು. ಒಂದು ಒಳ್ಳೆ ಬೌಲಿಂಗ್ ರಘು ಅಣ್ಣವ್ರ ಕಡೆಯಿಂದ. ಸತತ 5 ಬಾಲಲ್ಲಿ 5 ಡಾಟ್ ಹಾಕಿದ್ದಾರೆ ಹಾಗೂ ಒಂದು ವಿಕೆಟ್ ಅನ್ನು ತೆಗೆದಿದ್ದಾರೆ. ನೋಡೋಣ ಲಾಸ್ಟ್ ಬಾಲ್ ಮೇಡಿನ್ ಹಾಕ್ತಾರೇನೋ. ಒಂದು ಒಳ್ಳೆ ಓವರ್ ಮುಕ್ತಾಯ. 1 ಓವರ್ 1 ರನ್ 1 ವಿಕೆಟ್. ಒಂದು ಒಳ್ಳೆ ಸ್ಟಾರ್ಟ್ ತಗೊಂಡಿದ್ದಾರೆ ಶಕ್ತಿನಗರ್ ಆಕಾಶ್ ಟೀಮ್ ಅವರು. ಅವರು ಟಾರ್ಗೆಟ್ ಡಿಫೆಂಡ್ ಮಾಡೋದಕ್ಕೆ. ಎರಡನೇ ಓವರ್ ಎಸೆಯಲು ರವಿ ಅವರು ಬಂದಿದ್ದಾರೆ. ಒಂದು ಒಳ್ಳೆ ಬಾಲ್, ಅದನ್ನ ಡಿಫೆಂಡ್ ಮಾಡಿ 1 ರನ್ ಸಿಂಗಲ್. ರಿವರ್ಸ್ ಹೊಡೆದಿದ್ದಾರೆ ಬೀರಪ್ಪಣ್ಣವರು. 4 ರನ್. ಒಂದು ಒಳ್ಳೆ ಅದ್ಭುತ ಶಾಟ್ ಇದು. ಮೊದಲ ಬೌಂಡ್ರಿ ಅವರ ತಂಡಕ್ಕೆ. ಅದು ಒಂದು ನಿಮಿಷ ರಿಪ್ಲೇಸ್ ಮಾಡಕತ್ತೀನಿ ತಡಿ. ರಿಪ್ಲೇಸ್ ಮಾಡಿ ಯಾರ್ದು ನಂಬರ್ ಫೋನ್ ಚೇಂಜ್ ಮಾಡೀನಿ. ಆಯ್ತು ಮಾಡಿ ಬಂದ್ಮಾಡ ನಾನು ಚೇಂಜ್ ಆಯ್ತಲ್ಲ
ಮತ್ತೆ ಒಂದು ರಿವರ್ಸ್ ಹೊಡೆಯುವ ಪ್ರಯತ್ನ, ಅದರಲ್ಲಿ ಎರಡು ರನ್ ಈಸಿಯಾಗಿ ತಗೊಂಡಿದ್ದಾರೆ ಬೀರಪ್ಪಣ್ಣವರು. ಒಂದು ಒಳ್ಳೆ ಶಾಟ್, ಅಷ್ಟೇ ಒಳ್ಳೆ ಫೀಲ್ಡಿಂಗ್ ಸುನಿಲ್ ಪಿ.ಜಿ ಅವರ ಕಡೆಯಿಂದ. ಒಂದು ಒಳ್ಳೆ ಎಸೆತ, ಅಷ್ಟೇ ಒಳ್ಳೆ ಸಿಂಗಲ್ ರನ್ ಶ್ರೀನಾಥ್ ಅವ್ರ ಕಡೆಯಿಂದ. ಮತ್ತೆ ರಿವರ್ಸ್ ಹೊಡೆಯಲು ಯತ್ನ ಮಿಸ್ ಆಗಿದೆ. 2 ಓವರ್ ಕಂಪ್ಲೀಟ್, 10 ರನ್, 1 ವಿಕೆಟ್. ಒಂದು ಒಳ್ಳೆ ಸ್ಟಾರ್ಟ್ ಪಡೆದಿದೆ ಶಕ್ತಿನಗರ್ ಸ್ಟ್ರಗರ್ಸ್ ಬೌಲಿಂಗಿಂದ. ಫಸ್ಟ್ ಓವರಲ್ಲಿ ಏನು ಲಯದಲ್ಲಿದ್ರು ಅದೇ ಲಯದಲ್ಲಿ ರಾಘವಣ್ಣವ್ರು ಮತ್ತೆ ಬೌಲಿಂಗ್ ಮಾಡ್ತಿದ್ದಾರೆ. ಡಾಟ್ ಬಾಲ್. ಒಂದು ಒಳ್ಳೆ ಶಾಟ್ ಶ್ರೀನಾಥ್ ಕಡೆಯಿಂದ, 4 ರನ್. ಡಾಟೆಡ್ ಡೆಲಿವರಿ. ಉತ್ತಮವಾದ ಹೊಡೆತ. ಅಂಪೈರ್ನ ಡಿಸಿಷನ್ ಕಾದು ನೋಡಬೇಕು. ಅಂಪೈರ್ 4 ರನ್. ಉತ್ತಮವಾದ ಕಮ್ಬ್ಯಾಕ್. ಅಷ್ಟು 12ವರೆಗೆ ಬೇಗ ಸ್ಟಾರ್ಟ್ ಆಗಲ್ಲ. ಉತ್ತಮವಾದ ಹೊಡೆತ.
ಇದರೊಂದಿಗೆ ಸೀದಾ 6 ರನ್. ಓವರ್ನ ಮುಕ್ತಾಯ. 3 ಓವರ್ ಮುಕ್ತಾಯಕ್ಕೆ 24 ರನ್, 1 ವಿಕೆಟ್. ಶಿವಣ್ಣ 3 ಓವರ್ ಮುಕ್ತಾಯಕ್ಕೆ 24 ರನ್, 1 ವಿಕೆಟ್. ಮುಂದಿನವರು ತೆಗೆದುಕೊಂಡು ರೋಹಿತ್ ಹೊನ್ನಪ್ಪ. ಉತ್ತಮದ ಹೊಡೆತ, 6 ರನ್. ಇದೊಂದು ಒಳ್ಳೆ ಕಂಬ್ಯಾಕ್ ಬೀರಣ್ಣ ಅವ್ರ ಕಡೆಯಿಂದ 6ನ ಮೂಲಕ. ಇವ್ರು ಒಂದು ಮ್ಯಾಚ್ ಗೆದ್ರಲ್ಲ ಸಿದ್ದಿ ಅವರು ರಾಕರ್ಸ್. ಉತ್ತಮವಾದ ಹೊಡೆತ ಬೀರಣ್ಣ ಅವ್ರ ಕಡೆಯಿಂದ. ಅಂಪೈರ್ ಬೇರೆ ಬಾಲ್ ಕೊಡ್ತಿ, ಆದಷ್ಟು ಬೇಗನೆ ಪ್ರಾರಂಭ ಮಾಡಿ ಪಂದ್ಯ. ಡಾಟ್ ಬಾಲ್. ಉತ್ತಮವಾದ ಬಾಲಿಂಗ್ ರೋಹಿತ್ ಹೊನ್ನಪ್ಪ ಅವರ ಕಡೆಯಿಂದ. 6ನ ನಂತರ ಉತ್ತಮವಾದ ಕಂಬ್ಯಾಕ್. ಮುಂದಿನ ಬ್ಯಾಟ್ಸ್ಮನ್ ಸಂದೀಪ್. ಈಗಾಗಲೇ ಸಂದೀಪ್ ಅವರು ಕೂಡ ಉತ್ತಮವಾದ ಬ್ಯಾಟಿಂಗ್ ನಿಂದ ಟೂರ್ನಮೆಂಟ್ ನಲ್ಲಿ ಟಾಪ್ ಸ್ಕೋರರ್ ರೇಸ್ ಅಲ್ಲಿದ್ದಾರೆ. ಕಾದು ನೋಡಬೇಕು ಇವತ್ತು ಯಾವ ತರ ಇನ್ನಿಂಗ್ಸ್ ಬರುತ್ತೆ ಅವರ ಬ್ಯಾಟ್ ನಿಂದ. ಉತ್ತಮವಾದ ಬಾಲಿಂಗ್ ಹೊನ್ನಪ್ಪ ಅವರ ಕಡೆಯಿಂದ. 6ನ ನಂತರ ಉತ್ತಮವಾದ ಕಂಬ್ಯಾಕ್ ಮಾಡಿದ್ದಾರೆ. ರಿವರ್ಸ್ ಸ್ವೀಪ್ ಮೂಲಕ 4 ರನ್. ಎಫ್ ಸೂರಿ ಟಿ
ಉತ್ತಮವಾದ ಆರಂಭ ಸಂದೀಪ್ ಅವರಿನಿಂದ. ಮತ್ತೊಂದು ಹೊಡೆತ, ಉತ್ತಮವಾದ ಫೀಲ್ಡಿಂಗ್ ಅಶೋಕ್ ಕಡೆಯಿಂದ. ಓವರ್ನ ಮುಕ್ತಾಯ, 4 ಓವರ್ ಮುಕ್ತಾಯಕ್ಕೆ 35 ರನ್, 2 ವಿಕೆಟ್. KKR ತಂಡದ ಕ್ಯಾಪ್ಟನ್ ಹಾಗೂ ಫೈಟರ್ಸ್ ತಂಡದ ಕ್ಯಾಪ್ಟನ್ ಬರಬೇಕು ಟಾಸ್ಗೆ. KKR ತಂಡದ ಕ್ಯಾಪ್ಟನ್ ಹಾಗೂ ಫೈಟರ್ಸ್ ತಂಡದ ಕ್ಯಾಪ್ಟನ್ ಸ್ಟೇಜ್ ಹತ್ರ ಬರಬೇಕು ಟಾಸ್ ಮಾಡಲು. ಇನ್ನು 4 ಓವರ್ಗೆ 45 ರನ್ ಬಾಕಿ ಇದೆ ಕನಕದಾಸ ಬಾಯ್ಸ್ ಗೆಲ್ಲಲು. ಕಾದು ನೋಡಬೇಕು 4 ಓವರ್ನಲ್ಲಿ ಯಾವ ತರ ಕಮ್ ಬ್ಯಾಕ್ ನೀಡ್ತಾರೆ ತಂಡಕ್ಕೆ. 5ನೇ ಓವರ್ ತೆಗೆದುಕೊಂಡು ಲೆಫ್ಟ್ ಹ್ಯಾಂಡ್ ಆನಂದ್ ಲೆಫ್ಟಿ. ಈಗಾಗಲೇ ಫೀಲ್ಡ್ ಸ್ಟಾರ್ಟ್ ಮಾಡ್ತಿದ್ದಾರೆ ಕ್ಯಾಪ್ಟನ್. ಆನಂದ್ ಸಂದೀಪ್, ದಯವಿಟ್ಟು ಅಲ್ಲಿ ಯಾರು ಕೂಡ್ಬೇಕು. ಒಂದು ರನ್. ಮತ್ತೊಮ್ಮೆ ಬ್ಯಾಟಿಂಗ್ ನಲ್ಲಿ ಶ್ರೀನಾಥ್ ಸರ್. ಆನಂದ್ ಟು ಶ್ರೀನಾಥ್. ಉತ್ತಮವಾದ ಬಾಲಿಂಗ್, ಯಾವುದೇ ಚಾನ್ಸ್ ನೀಡ್ತಾ ಇಲ್ಲ ಬ್ಯಾಟ್ಸ್ಮನ್ಗೆ ಆನಂದ್ ಅವರು. ಮತ್ತೊಮ್ಮೆ ಡಾಟ್ ವೈಡ್ ಬಾಲ್, ಸಾರಿ ಅಂಪೈರ್. ನಿನ್ನೆ ಪಂದ್ಯದ ಹೀರೋ KKR ನ ಭಗವಂತ ಸುರೇಶ್ ರಾಯ್. ಉತ್ತಮವಾದ ಹೊಡೆತ, ಸೀದಾ ಹೊರಗಡೆ ಬಾಲ್. ಡಾಟ್ನ ನಂತರ ಉತ್ತಮವಾದ ಕಮ್ ಬ್ಯಾಕ್. ಈಗಾಗಲೇ ಹೀರೋ ಜೇಸನ್ ರಾಯ್ ಅವರು ಬಂದಿದ್ದಾರೆ. ಈಗಾಗಲೇ ಕ್ಯಾಪ್ಟನ್ ರಾಯ್ ಅವರು ಕೂಡ ಬಂದಿದ್ದಾರೆ. ಫೈಟರ್ಸ್ ತಂಡದ ಕ್ಯಾಪ್ಟನ್ ಬರಬೇಕು. ಮತ್ತೊಂದು ಹೊಡೆತ, ಕೇವಲ 1 ರನ್. ದಯವಿಟ್ಟು ಫೈಟರ್ಸ್ ತಂಡದ ಕ್ಯಾಪ್ಟನ್ ಬರಬೇಕು. ಯಾವ್ದು ಉತ್ತಮವಾದ ಬೌಲಿಂಗ್. ಓವರ್ನ ಕೊನೆಯ ಬಾಲ್. ದಯವಿಟ್ಟು ಫೈಟರ್ಸ್ ತಂಡದ ಕ್ಯಾಪ್ಟನ್ ಬರಬೇಕು. ಮತ್ತೊಂದು ಡಾಟ್ ಬಾಲ್. ಉತ್ತಮವಾದ ಕಮ್ ಬ್ಯಾಕ್ ಆನಂದ್ ಅವರಿಂದ.
5 ಓವರ್ ಮುಕ್ತಾಯಕ್ಕೆ 44 ರನ್ 2 ವಿಕೆಟ್. 5 ಓವರ್ ಮುಕ್ತಾಯಕ್ಕೆ 44 ರನ್ 2 ವಿಕೆಟ್. ಇನ್ನು 18 ಬಾಲಲ್ಲಿ 36 ರನ್ ಬಾಕಿ. ಕರೆ ಓದಿಸಿದ್ದವ್ರನ್ನ ದಯವಿಟ್ಟು ವೀರೇಶಣ್ಣ, ಫೈಟರ್ಸ್ ತಂಡದ ಕ್ಯಾಪ್ಟನ್ ಬರಬೇಕು. ವೀರೇಶಣ್ಣ ಕ್ಯಾಪ್ಟನ್ ಕಳಿಸ್ರಿ. ಸೂರ್ಯನಲ್ಲಿ ಹೋದ ಆಮೇಲೆ ಆರನೇ ಓವರ್ ತೆಗೆದುಕೊಂಡು ರೋಹಿತ್ ಹೊನ್ನಪ್ಪ. ಇನ್ನು 18 ಬಾಲಲ್ಲಿ 36 ರನ್ ಬಾಕಿ ಇವೆ. ಮತ್ತೊಂದು ಡಾಟ್ ಬಾಲ್ ಹೊನ್ನಪ್ಪ ಅವರ ಕಡೆಯಿಂದ. ಎಷ್ಟು ಬಸ್ ನಾನು ವೀರೇಶ್ ವಿರಾಟ್ ಅವರು ದಯವಿಟ್ಟು ಕ್ಯಾಪ್ಟನ್ ಕಳಿಸ್ಬೇಕು ಟಾಸ್ಗೆ. ಗಾಳಿಯಲ್ಲಿ ಚೆಂಡು, ಇದರೊಂದಿಗೆ ಉತ್ತಮವಾದ ಕ್ಯಾಚ್ ಆನಂದ್ ಅವ್ರ ಕಡೆಯಿಂದ. ಈಗಾಗಲೇ KKR ತಂಡದ ನಾಯಕ ಆಲ್ರೆಡಿ ಬಂದಿದ್ದಾರೆ ಟಾಸ್ಗೆ. ಆದಷ್ಟು ಬೇಗನೆ ಫೈಟರ್ಸ್ ತಂಡದ ಕ್ಯಾಪ್ಟನ್ ಕೂಡ ಬರಬೇಕು. ಪ್ರಕಾಶ್ ಪಚ್ಚೆ ಕಳಿಸ್ರಿ ಕ್ಯಾಪ್ಟನ್ನ. ಕ್ಯಾಪ್ಟನ್ ಯಾರು ಬರಬೇಕು? ಯಾರು ಅವ್ರು ಬಾರ ಮರ ಬರೇಬೇಕಾ ಅವ್ರು ಯಾರನ್ನ ಟಾಸ್ ಮಾಡಕ್ ಬಾ ನಾವು. ನೀವಾದ್ರೂ ಬನ್ನಿ ಟಾಸ್ ಮಾಡಕ್ಕೆ. ಮತ್ತೊಂದು ಡಾಟ್ ಬಾಲ್. ಬಂದಾರ ಇಲ್ಲ ಅವರು ಫೈಟರ್ಸ್ ಅವ್ರ ಕ್ಯಾಪ್ಟನ್ ಯಾರು? ವೀರೇಶ್. ದರ್ಶನ್ ಅವರು ಎಲ್ಲಾದ್ರೂ ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ಅಲ್ಲ, ಕಮಿಟಿಯಲ್ಲಿ ನಿಮಗೂ ಅದ್ರ ಅರ್ಥ ಗೊತ್ತು. ನೀವಲ್ಲಿ ನಿಂತ್ಕೊಂಡ್ರೆ ವೇಸ್ಟ್. ಅದು ಎಷ್ಟು ಸತಿ ಕರಿತಾ ಇದ್ದೇವೆ. ಜಾವೇದ್ ಭಾಯ್ ಕ್ಯಾಪ್ಟನ್ ಯಾರ್ರಿ ಇಲ್ಲಿ? ಫೈಟರ್ಸ್ ಅಂತ ಕರಿತಾ ಇದೀವಿ ಅವಾಗಿಂದ. ಈ ಟಾಸ್ನ NTR ದೇವರವ್ರು ನಡೆಸ್ಕೊಡ್ಬೇಕು ಆದಷ್ಟು ಬೇಗ. ಟಾಸ್ ಮಾಡುವ್ರಿ. ಅಲ್ಲ ರೀ, ನಿಮ್ಗೆ ಹೇಳಿದ್ರೆ ಶಾಂತಕುಮಾರ್ ಅವ್ರು ನಡೆಸ್ಕೊಡ್ಬೇಕು ಈ ಟಾಸ್ನ. ಹೆಂಗ ಗೊತ್ತಾ, ಅಲ್ಲ ಏನಾಗ್ಯದ ಸ್ಕೋರ್ 12 ಬಾಲ್ 30 ರನ್ 0. ನಿನಗೆ ಬೇಕಾ? ನಿನಗೆ ಬೇಕೇ ಆಗಿಲ್ಲ. ಟೀಮ್ದಾಗಿದ್ದೇ ಇಲ್ಲ. ಫೈಟರ್ಸ್
ಫೈಟರ್ಸ್ ತಂಡದ ನಾಯಕರು ಅವ್ರಿಗೆ ಕೇಳಿಯಾಗಿನ ಬಾಲು 4 ಡಜನ್ ಅವನು ಎತ್ತಿರ್ರಿ. ಯಾವನ ಎತ್ತಿರ ಹೌದಲ್ಲ ಲೇ. ಫೈಟರ್ಸ್ ಜಾವಿದ್ ಬಾ. ಪ್ರಕಾಶ್ ಜಾವಿದ್ ಟಾಸ್ ಮಾಡುವಾಗ ಬೈ ಟಾಸ್ ಮಾಡಿ ಕೇಸ್ ಎಲ್ಲಿಗೇನು ಹೋರಿ. ದೇವರಿಗೆ ಸ್ವಾಗತ. HD ದೇವು. KKR won the toss and two. ಲೆವೆನಾ 7 ball, 29 runs. ಪ್ರೈಸ್ ಹಾಕಿ ನಾನು ಬರ್ತೀನಿ ಮನೆಗೆ ಬರ್ತೀನಿ. 6 ball 28. ಅಣ್ಣ ಇದು ಹಾಕಿ ಮುಗಿಸ್ಬಿಟ್ಟು ಲಾಸ್ಟ್ ಓವರ್. ನಾನು ಒಂದು ಜಲ್ದಿ ಮನೆಗೆ ಬರ್ತೀನಿ. ವೈರ್ ತರ್ತೀನಿ ಗುರುಗಳೇ. ಜಲ್ದಿ ಬಾ. ಟಾಟಾ ಎಸಿ ಹೇಳ್ತಾನೆ ಒಂದು ತಿಕ್ಕೋನ ನಾನು ಇಲ್ಲಿ ಎಕ್ಸಾಮ್ ಬರ್ಕೊಂಡು HKS Polytechnic, Raichur. Final over.
6 ಬಾಲ್ಗಳಲ್ಲಿ 28 ರನ್ಗಳು ಬೇಕು ಶ್ರೀ ಕನಕದಾಸ ಬಾಯ್ಸ್ ಗೆಲ್ಲಲು. ಒಳ್ಳೆ ಬಾಲ್ ಇದು, ಅಲ್ಲಿ 32 ಪಾಯಿಂಟ್ ರನ್ ಔಟ್ ಆಗೋ ಚಾನ್ಸಸ್ ಇದೆ. ಕಾದು ನೋಡ್ಬೇಕು ಕಂಪನಿ ಏನಿದೆ ಇಲ್ಲಿ. ನಾಟ್ ಔಟ್ ಅಂತ ಘೋಷಿಸಿದ್ದಾರೆ. The big shot is out of the park. Zampa. ಇನ್ನು 4 ಬಾಲ್ಗಳಲ್ಲಿ 21 ರನ್ಗಳು ಬೇಕು ಗೆಲ್ಲಲು. ಮತ್ತೊಂದು ಬಿರುಸಿನ ಇದು ಬ್ಯಾಟ್ ಅಲ್ಲಿ ಬಂತು, ಮತ್ತೊಂದು 6. ಎಂತ ಒಂದು ಬ್ಯಾಟಿಂಗ್ ಇದು ಅರಮ್ ಜಂಪಾ ಕಡೆಯಿಂದ. ಒಳ್ಳೆ ಕಂಬ್ಯಾಕ್ ಅಂತಾನೆ ಹೇಳ್ಬೋದು ಅರಮ್ ಜಂಪಾ ಅವ್ರದ್ದು. ಕಳೆದ ಬಾರಿ SPL ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಇರಲಿಲ್ಲ, ಆದರೆ GPL ಸೀಸನ್ 1 ನಲ್ಲಿ ಉತ್ತಮವಾಗಿ ಕಂಬ್ಯಾಕ್ ಮಾಡಿದ್ದಾರೆ. ಇನ್ನು 3 ಬಾಲ್ಗಳಲ್ಲಿ 15 ರನ್ಗಳು ಬೇಕು. ಮತ್ತೊಂದು ಎಂತ ಒಂದು ಬಿರುಸಿನ ಬ್ಯಾಟ್ ಇದೆ. ಬೌಂಡ್ರಿ 2 ಬಾಲ್ಗಳಲ್ಲಿ 11 ರನ್ಗಳು. ಕಾದು ನೋಡಬೇಕು ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಇವಾಗ ಶ್ರೀ ಕನಕ ಬಾಯ್ಸ್. ಪ್ರೆಷರ್ ಆಗ್ತಿದೆ, ಪ್ರೆಷರ್ ಬೌಲರ್ಗೆ ಪ್ರೆಷರ್ ಮೇಲೆ ಪ್ರೆಷರ್. Raj cricket cross. ಬ್ಯೂಟಿಫುಲ್ ಶಾಟ್ ಅಂತ ಹೇಳ್ಬೋದು, ಔಟ್ ಆಫ್ ದಿ ಪಾರ್ಕ್. ಮತ್ತೊಂದು ಎಂತ ಒಂದು ಶಾಟ್ ಇದು. ವಾಹ್, ಅರಮ್ ಜಂಪಾ ಅದ್ಭುತ ಬ್ಯಾಟ್ಸ್ಮನ್ ಇವರು. ಈ ಎಂತ ಒಂದು ಒಳ್ಳೆಯ ರೋಮಾಂಚನ ಮ್ಯಾಚ್ ಅಂತಾನೆ ಹೇಳ್ಬೋದು ಇದು. 1 ಬಾಲ್ಗಳಲ್ಲಿ 5 ರನ್ಗಳು, 1 ಓವರಲ್ಲಿ 28 ರನ್ಗಳು ಬೇಕಾಗಿತ್ತು. ಎಂತ ಒಂದು ಅದ್ಭುತ ಮ್ಯಾಚ್ ಇದು. ಒಂದು ಬಾಲ್ಗಳಲ್ಲಿ 5 ರನ್. ಬೌಲರ್ ತುಂಬಾ ಪ್ರೆಷರ್ ಇದ್ದಾರೆ. 1 ಬಾಲ್ 5 ರನ್. ಪ್ರೆಷರ್ ಯಾವ ರೀತಿ ಕಂಬ್ಯಾಕ್ ಮಾಡ್ತಾರೆ ಕಾದು ನೋಡಬೇಕು ಇಲ್ಲಿಂದ. ಅರಮ್ ಜಂಪಾ 1 ಓವರ್ಗಳಲ್ಲಿ 28 ರನ್ಗಳನ್ನು ಬಾರಿಸಿ ತನ್ನ ತಂಡಕ್ಕೆ ವಿಜಯೋತ್ಸವ ಬಾರಿಸಿದ ಅರಮ್ ಜಂಪಾ. ಇದರಿಂದ ಶ್ರೀ ಕನಕದಾಸ್ ಬಾಯ್ಸ್ ಅವರು ಟೇಬಲ್ ಟಾಪರ್ ಶ್ರೀ ಪೊಲೀಸ್ ಪಾಟೀಲ್ ಈಗಾಗಲೇ man of the match is none other than